ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ಏನಿದು ಈ ಥರ ಗುಡ್ಡೆ ಹಾಕ್ಕೊಂಡು ಕೂತಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ಹೌದು. ನಾನು ನನ್ನ ಸ್ಪಿರಿಚುವಲ್ ವೇನಲ್ಲಿ ಏನೇನನ್ನು ಯೂಸ್ ಮಾಡಿಕೊಂಡು ಈ ಒಂದು ಸ್ಪಿರಿಚುವಲ್ ವೇನಲ್ಲಿ ಸಾಧನೆ ಮಾಡ್ತಾಯಿದ್ದೀನಿ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಆಗಿರುತ್ತೆ. ಆ್ಯಂಡ್ ನಾನು ಯಾವ್ಯಾವ ಕ್ರಿಸ್ಟಲ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ, ಯಾವ ಟೆಕ್ನಿಕನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆನೂ ಈ ಒಂದು ವಿಡಿಯೋ ಆಗಿರುತ್ತೆ. ನೋಡ್ಬೋದು ನೀವಿಲ್ಲಿ. ನಾನು ಇದಿಷ್ಟು ನನ್ನ ಪರ್ಸ್ನಲ್ ಯೂಸಿಗೆ ಅಂತ ನಾನು ತಗೊಂಡಿರೋದು. ಆ್ಯಂಡ್ ಇದು ಎಲ್ಲದ್ರ ಹಿಂದೆನೂ ಒಂದೊಂದು ಕಥೆನೇ ಇದೆ. ಆ್ಯಂಡ್ ಇದನ್ನೆಲ್ಲ ನಾನು ಹೇಗೆ ಬೈ ಮಾಡಿದೆ ಅನ್ನೋದ್ರ ಬಗ್ಗೆನೂ ನಾನು ಹೇಳ್ತೀನಿ. ಆ್ಯಂಡ್ ಯಾವ್ಯಾವ ಕ್ರಿಸ್ಟಲ್ಸನ್ನು ನಾನು ಯೂಸ್ ಮಾಡಿಕೊಂಡು ಟ್ಯಾರೋ ರೀಡರ್ ಆದೆ, ಏಂಜಲ್ ಹೀಲರ್ ಆದೆ, ಏಂಜಲ್ ಕಾರ್ಡ್ ಥೆರಪಿಸ್ಟ್ ಆದೆ, ಆ್ಯಂಡ್ ರೇಕಿ ಹೀಲರ್ ಆದೆ, ಪೆಂಡುಲಮ್ನ ಹೇಗೆ ಕಲ್ತ್ಕೊಂಡೆ ಎಲ್ಲದ್ರ ಬಗ್ಗೆನೂ ವಿಡಿಯೋ ಮಾಡ್ತೀನಿ. ಈ ಒಂದು ವಿಡಿಯೋದಲ್ಲಿ ನಾನು ಬಳಸುವಂತಹ ನನ್ನ ಉಪಯೋಗಕ್ಕೆ ನಾನು ತಗೊಂಡಿರುವಂತಹ ಕ್ರಿಸ್ಟಲ್ಸ್. ಆ್ಯಕ್ಚುಲಿ ನಾನು ತೊಗೊಳೋದಕ್ಕೆ ಸಾಧ್ಯನೇ ಇಲ್ಲ, ಬಟ್ ಆಡು ಭಾಷೆಯಲ್ಲಿ ಹೇಳೋದಾದರೆ ನಾನು ತೊಗೊಂಡಿದ್ದು ಅಂತಲೇ ಹೇಳಬೇಕಾಗತ್ತೆ. ಅಂದರೆ ಮಾತ್ರ ಅದು ಗೊತ್ತಾಗುತ್ತೆ. ಯಾಕೆಂದರೆ ಯಾವತ್ತೂ ನಾವು ಏನೂ ಪರ್ಚೇಸ್ ಮಾಡೋದಕ್ಕಾಗೋದಿಲ್ಲ. ಅದು ನಮಗೆ ಒಲಿದು ಬರಬೇಕು. ಅದು ಒಲಿದು ಬಂದರೆ ಮಾತ್ರ ನಾವು ಅದರಲ್ಲಿ ಸಾಧನೆ ಮಾಡೋದಕ್ಕೆ ಸಾಧ್ಯ. ಆ್ಯಂಡ್ ನಾನು ಇಲ್ಲಿ ಫಸ್ಟ್ ತಗೊಂಡಿದ್ದು 7 ಚಕ್ರ ಬ್ರಾಸ್ಲೆಟ್ ಅಂತ. ಅದನ್ನ ತಗೊಳ್ಳೋದಕ್ಕೆ 2.5 ಇಯರ್ ನಾನು ಒದ್ದಾಡಿದ್ದೀನಿ ಬರೀ ಒಂದು ಬ್ರಾಸ್ಲೆಟ್ ತಗೊಳ್ಳೋದಕ್ಕೆ. ನನ್ನ ಹತ್ರ ಅಮೌಂಟ್ ಇತ್ತು, ಎಲ್ಲನೂ ಇತ್ತು. ಆದ್ರೂ ನನಗೆ ಅಷ್ಟೊಂದು ಕಷ್ಟ ಆಯಿತು. ಯಾಕೆಂದರೆ ಒರಿಜಿನಲ್ ತಗೋಬೇಕಲ್ವ. ಹಾಗಾಗಿ ನನಗೆ ಯಾರೂ ಗೊತ್ತಿರಲಿಲ್ಲ. ಎಲ್ಲ ಹಿಂದಿಯವರೇ ಇದ್ದರು, ಕನ್ನಡದಲ್ಲಿ ಯಾರೂ ಇರಲಿಲ್ಲ. ಹಾಗಾಗಿ ನಾನು ಸ್ವಲ್ಪ ಹಿಂದೇಟು ಹಾಕಿದೆ. ಆ್ಯಂಡ್ ಯಾವುದಾದ್ರೂ ಆ್ಯಪಲ್ಲಿ ತಗೊಳ್ಳೋಣ ಆನ್ಲೈನಲ್ಲಿ ಅಂತಂದ್ರೂ ಅದು ಒರಿಜಿನಲ್ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಅದು ಒರಿಜಿನಲ್ ಹೇಗೆ ಕಂಡು ಹಿಡಿಯೋದು ಅನ್ನೋದು ಗೊತ್ತಿಲ್ಲ. ಸೊ ಹಾಗಾಗಿ ನಾನೇ ಕ್ರಿಸ್ಟಲ್ ಸೆಲ್ಲಿಂಗನ್ನು ಮಾಡೋದಕ್ಕೆ ಶುರು ಮಾಡಿದೆ. ಫಸ್ಟ್ ಒನ್ ನಾನು ಇದರಿಂದನೇ ಶುರು ಮಾಡ್ತೀನಿ. ದಿಸ್ ಈಸ್ ಲ್ಯಾಪಿಸ್ ಲೆಝೋಲಿ ಅಂತ. ಇದು ನಾನು ರೀಡಿಂಗ್ ಮಾಡುವಾಗಾಗಿರ್ಬೋದು, ಡೈಲಿ ಆಗಿರ್ಬೋದು, ನಾನು ಯೂಸ್ ಮಾಡುವಂತಹ ಒಂದು ಕ್ರಿಸ್ಟಲ್ ಬ್ರಾಸ್ಲೆಟ್ ಲ್ಯಾಪಿಸ್ ಲೆಝೋಲಿ. ಇದು ವಿಶುದ್ಧಿ ಚಕ್ರಕ್ಕೆ ನಾನು ಹಾಕ್ಕೊಂಡ್ಬಿಡ್ತೀನಿ. ಓಕೆ, ನಾನಿವಾಗ ಯಾವುದೇ ಬೇರೆ ಒಂದು ಕ್ರಿಸ್ಟಲ್ ಬ್ರಾಸ್ಲೆಟ್ ಆಗಿರ್ಬೋದು, ಹಾರ ಆಗಿರ್ಬೋದು, ಯಾವುದನ್ನು ನಾನು ವೇರ್ ಮಾಡಿಲ್ಲ. ಇದನ್ನೇ ಈಗ ಹಾಕ್ಕೊಂಡಿರೋದು. ಇದು ಲ್ಯಾಪಿಸ್ ಲೆಝೋಲಿ. ಯಾಕೆಂದರೆ ಇದು ಫ್ಲೂಯೆಂಟಾಗಿ ಮಾತಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನಾನು ಹಾಕ್ಕೊಂಡಿರೋದು. ಓಕೆ, ಇವಾಗ ನಾನು ಯಾವ್ಯಾವುದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನನಗೋಸ್ಕರ. ಆ್ಯಂಡ್ ಇಷ್ಟೆಲ್ಲ ಕ್ರಿಸ್ಟಲ್ಸ್ ನನ್ನ ಹತ್ರ ಇರೋದಕ್ಕೆ ನಾನು ಥ್ಯಾಂಕ್ ಯು ಹೇಳ್ತೀನಿ ಕ್ರಿಸ್ಟಲ್ಸ್ಗೆ. ಯಾಕೆಂದರೆ ನಾವು ಕ್ರಿಸ್ಟಲ್ನ ಬೈ ಮಾಡೋದಕ್ಕಾಗೋದಿಲ್ಲ. ಅವರು ಇಷ್ಟಪಟ್ಟು ನಮ್ಮ ಹತ್ರ ಬರಬೇಕು. ಅಂದಾಗ ಮಾತ್ರ ನಾವು ಅವರನ್ನು ಬರಮಾಡ್ಕೊಳ್ಳೋದಕ್ಕೆ, ಸ್ವಾಗತ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಇಲ್ಲಾಂದರೆ ನಾವೇನೂ ಮಾಡೋದಕ್ಕಾಗೋದಿಲ್ಲ. ಆ್ಯಂಡ್ ಯಾರೆಲ್ಲ ಕ್ರಿಸ್ಟಲ್ ತಗೋಬೇಕು ಅಂತ ಇದ್ದೀರಾ, ತಗೊಳ್ಳೋದಕ್ಕೆ ಆಗ್ತಾಯಿಲ್ಲ ಅಂಥವ್ರಿಗೂ ಕೂಡ ನಾನು ಏನು ಮಾಡಬೇಕು ಅನ್ನೋದನ್ನು ಲಾಸ್ಟಲ್ಲಿ ಹೇಳ್ತೀನಿ. ಆ್ಯಂಡ್ ಅದೇ ಥರ ನೀವು ಮಾಡಿ ನೀವು ಕೂಡ ಕ್ರಿಸ್ಟಲನ್ನು ತಗೊಳ್ಬಹುದು. ಲಾಸ್ಟ್ ಒಂದು 5 ಇಯರಿಂದ 5 ಇಯರು ಅಲ್ಲ 4.5 ಇಯರಿಂದ ನಾನು ಇಷ್ಟೆಲ್ಲ ತಗೊಳ್ಳೋದಕ್ಕೆ ಸಾಧ್ಯ ಆಗಿದ್ದು ಕ್ರಿಸ್ಟಲ್ಸನ್ನು. ಆ್ಯಂಡ್ ಆಲ್ಮೋಸ್ಟ್ ನೀವು ನೋಡ್ಬೋದು, ಒಂದು ಅಂದಾಜು ಅಂದರೂ 1.5 ಲಕ್ಷ ಖರ್ಚು ಮಾಡ್ತೀನಿ ನಾನು ಇದಕ್ಕೆಲ್ಲನೂ. ಆ್ಯಂಡ್ ಅದೆಲ್ಲ ಹೇಗೆ ಅಮೌಂಟು ಹೊಂದಾಣಿಕೆ ಆಯಿತು ಅನ್ನೋದು ನನಗೆ ಗೊತ್ತಿಲ್ಲ, ದೇವರಾಣೆ ನನಗೆ ಗೊತ್ತಿಲ್ಲ. ಬಟ್ ನಾನು ಆಸೆ ಪಡ್ತಿದ್ದೆ, ನಾನು ಮ್ಯಾನಿಫೆಸ್ಟ್ ಮಾಡ್ತಿದ್ದೆ, ನನಗೆ ಇದು ಬೇಕು ಯೂನಿವರ್ಸ್ ಪ್ಲೀಸ್ ಕೊಡಿ ಅಂತ. ನಾನು ಅಂದ್ಕೊಂಡು 1.5 ಮಂತಲ್ಲಿ ಅದು ನನ್ನ ಹತ್ರ ಇರ್ತಿತ್ತು. ಸೊ ಈ ಥರ ನಾನು ಇದನ್ನೆಲ್ಲ ಸ್ವಾಗತ ಮಾಡಿರೋದು. ನನಗೆ ತಗೊಂಡಿದ್ದೀನಿ ಅಂತ ಹೇಳೋದಕ್ಕೆ ಒಂಥರ ಹಿಂಸೆ ಆಗುತ್ತೆ. ಸೊ ಹಾಗಾಗಿ ಇದೆಲ್ಲ ನನ್ನ ಹತ್ರ ಬಂದಿರೋದು. ಅವರಾಗೆ ಇಷ್ಟಪಟ್ಟು ಬಂದಿದ್ದಾರೆ. ಆ್ಯಂಡ್ ನಾನು ಕೂಡ ಅಷ್ಟೇ ಪ್ರೀತಿಯಿಂದ ನಾನು ಅವರನ್ನು ನೋಡ್ಕೋತಾ ಇದ್ದೀನಿ. ಆ್ಯಂಡ್ ಇದರಲ್ಲಿ ತುಂಬ ಕಾಸ್ಟ್ಲಿಯಷ್ಟು ಇರುವಂತಹ ಕ್ರಿಸ್ಟಲ್ಸ್ ಕೂಡ ಇದೆ. ಆ್ಯಂಡ್ ನಾರ್ಮಲಾಗಿ ಕೈ ಕೆಟ್ಕೋವಂತಹ ಕ್ರಿಸ್ಟಲ್ಸ್ ಕೂಡ ಇದೆ. ಅದೆಲ್ಲದನ್ನು ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಆ್ಯಂಡ್ ಇವಾಗ ನಾನು ಫಸ್ಟ್ ಒನ್ನು ಬ್ರಾಸ್ಲೆಟ್ಸಿಂದ ನಾನು ಶುರು ಮಾಡ್ತೀನಿ. ಫಸ್ಟ್ ಒನ್ ಇದು ಲ್ಯಾಪಿಸ್ ಲೆಝೋಲಿ ವಿಶುದ್ಧಿ ಚಕ್ರಕ್ಕೆ. ಆ್ಯಂಡ್ ಇದು ಅವರ ಬ್ರಾಸ್ಲೆಟ್ ಅಂತ. ನೋಡ್ಬೋದು ಯಾವ ಥರ ಇದೆ ಅಂತ. ಏನು ರೈನ್ಬೋ ಕಲರ್ಸ್ ಇದೆ ಅಲ್ವ, ಅದೆಲ್ಲ ಕಲರ್ಸು ಇದರಲ್ಲಿದೆ. ಇದನ್ನು ಅವರ ಬ್ರಾಸ್ಲೆಟ್ ಅಂತೀವಿ. ನಮ್ಮ ಅವರವನ್ನು ಕ್ಲೆನ್ಸ್ ಮಾಡುತ್ತೆ.
ಇದು ಪೆರಿಡಾಟ್ ಅಂತ ವೆರಿ 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 ಹೈ ಪ್ರೈಸ್ ಇದು. ಜಸ್ಟ್ ಇದೊಂದು ಬ್ರಾಸ್ಲೆಟ್ಗೆ ನಾನು 3000 ಪೇ ಮಾಡಿದ್ದೀನಿ ಆ್ಯಂಡ್ ಅಷ್ಟೇ ಎಫೆಕ್ಟಿವ್ ಇದೆ. ಆ್ಯಂಡ್ ಯಾಕೆ ಅಂದರೆ ನಾನು ಹೀಲರ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಜಾಸ್ತಿ ಎನರ್ಜಿ ಬೇಕಾಗುತ್ತೆ. ಸೊ ಹಾಗಾಗಿ ನಾನು ಇದನ್ನು 1 ಇಯರ್ ಆಯಿತು ಪರ್ಚೇಸ್ ಸಾರಿ ಅವರು ನನ್ನ ಹತ್ರ ಬಂದು ಇದು ಪೆರಿಡಾಟ್ ಅಂತ ಆ್ಯಂಡ್ ಇದು ಡಾಲ್ಮಿಯಾ ಅಂತ, ಇದು ಅಕ್ವಾಮರಿನ್ ಅಂತ ನೋಡ್ಬೋದು ಯಾವ ಥರ ಇದೆ ಅಂತ. ಇದು ಸ್ಮೋಕಿ ಕಾರ್ಡ್ಸ್ ಅಂತ ಮೂಲಾಧಾರಕ್ಕೆ. ಆ್ಯಂಡ್ ಇದು ಓಪಲ್ ಅಂತ, ಇದು ಬಂದು ನಮ್ಮ ಮಣಿಪುರಕ ಚಕ್ರ ಇದೆ ಅಲ್ವಾ, ಅದಕ್ಕೆ ನಾವು ಇದನ್ನು ಯೂಸ್ ಮಾಡ್ಕೊಳ್ತೀವಿ. ಇದನ್ನು ಮನಿ ಮ್ಯಾಗ್ನೆಟ್ ಬ್ರಾಸ್ಲೆಟಲ್ಲೂ ಕೂಡ ಹಾಕಿರ್ತೀವಿ. ಯಾಕೆಂದರೆ ಸಿಟ್ರಿನ್ನು ಇದು ಎರಡು ಏನು ಹೇಳ್ಬೋದು, ಅಣ್ಣ ತಮ್ಮ ಇದ್ದಂಗೆ. ಇದು ಸಿಟ್ರಿನ್ನು ಮನಿನ ಅಟ್ರಾಕ್ಟ್ ಮಾಡುತ್ತೆ, ಇದು ಕೂಡ ಮನಿನ ಅಟ್ರಾಕ್ಟ್ ಮಾಡುತ್ತೆ. ಸಿಟ್ರಿನ್ನು ಮಣಿಪುರಕ ಚಕ್ರವನ್ನು ಹೀಲ್ ಮಾಡುತ್ತೆ, ಇದು ಕೂಡ ಅದೇ ಕೆಲಸವನ್ನು ಮಾಡುತ್ತೆ. ಬಟ್ ಇದು ಸ್ವಲ್ಪ ಎಫೆಕ್ಟ್ ಜಾಸ್ತಿ, ಇದು ಸ್ವಲ್ಪ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಎಫೆಕ್ಟ್ ಜಾಸ್ತಿ. ಇದು ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಬಿಟ್ಟರೆ ಸಾಮಾನ್ಯರಿಗೆ ಎಟ್ಕೋದು ಅಂದರೆ ಸಿಟ್ರಿನ್ನು. ಇದನ್ನು ನೀವು ಪರ್ಚೇಸ್ ಮಾಡಿ, ಇದು ಕೂಡ ಕಾಸ್ಟ್ಲಿನೇ, ಇದಕ್ಕಿಂತ ಇದು ಕಾಸ್ಟ್ಲಿ. ಹಾಗಾಗಿ ಇದನ್ನು ಸಿಟ್ರಿನ್ ಅಂತೀವಿ. ಇದನ್ನು ಅಂಬೇರ್ ಅಂತ ಕರಿತೀವಿ. ಇದರಲ್ಲಿ ನೋಡ್ಬೋದು ಯಾವುದೇ ರೆಡ್ ಕಲರ್ದು ಏನೂ ಕಾಣಿಸಲ್ಲ, ಬಟ್ ಇದ್ರ ಒಳಗಡೆ ರೆಡ್ ಕಲರ್ದು, ಯೆಲ್ಲೋ ಕಲರ್ ಒಳಗಡೆ ರೆಡ್ ಕಲರ್ದು ಏನೋ ಇದೆ, ಅದರಲ್ಲಿ ಆಕೃತಿ ಇದೆ. ಸೊ ಇದು ನ್ಯಾಚುರಲ್ ಆಗಿರೋದು, ಓಕೆ, ನ್ಯಾಚುರಲ್ ಆಗಿನೇ ಇರೋದು. ಇದು ಕೂಡ ನ್ಯಾಚುರಲ್ಲೇ ನೋಡ್ಬೋದು. ಇದು ಅಂಬೇರು, ಇದು ಸಿಟ್ರಿನ್ನು, ಇದು ಮಣಿಪುರಕ ಚಕ್ರಕ್ಕೆ. ಆ್ಯಂಡ್ ಇದು ಉನಕೈಟ್ ಅಂತ. ಇದು ನಮ್ಮ ಕರ್ಮನ ಕಡಿಮೆ ಮಾಡುತ್ತೆ, ಬ್ಯಾಡ್ ಕರ್ಮನ ಕಡಿಮೆ ಮಾಡುತ್ತೆ, ಗುಡ್ ಕರ್ಮನ ಜಾಸ್ತಿ ಮಾಡುತ್ತೆ. ಇದು ಕರ್ಮನ ಬ್ಯಾಲೆನ್ಸ್ ಮಾಡಿದಾಗೆ ನಾವು ಅಂದ್ಕೊಂಡಿರೋದು ಆಗ್ತಾ ಹೋಗುತ್ತೆ. ಇದು ಬ್ಯೂಟಿ ಬ್ರಾಸ್ಲೆಟ್ ಅಂತ ಕಾಂಬಿನೇಷನಲ್ಲಿ ಮಾಡಿರೋದು. ಯಾರಿಗೆ ಮುಖದ ಮೇಲೆ ಪಿಂಪಲ್ಸು, ಪಿಗ್ಮೆಂಟೇಷನ್ನು, ಸ್ಕಿನ್ ಇಶ್ಯೂಸ್ ಯಾರಿಗಿದೆ ಅಂಥವರಿಗೆ ಇದನ್ನು ಕೊಡ್ತೀವಿ. ಇದರಲ್ಲಿ ಬ್ಲ್ಯಾಕ್ ಟರ್ಮಲಿನ್ ಇದೆ, ಕ್ಲಿಯರ್ ಕ್ವಾರ್ಟ್ಸ್ ಇದೆ, ಪಿಂಕ್ ಸ್ಟೋನ್ ಇದೆ, ಆ್ಯಂಡ್ ಇದು ರೋಸ್ ಕ್ವಾರ್ಟ್ಸು. ಇದು ಕಂಬೈನಲ್ಲಿ ಮಾಡಿರೋದು. ಆ್ಯಂಡ್ ಇದಕ್ಕೆ ಒಂದು ಯಂತ್ರ ಕೂಡ ಬರುತ್ತೆ. ಇದು ಮಲಕೈಟ್ ಅಂತ, ನಿಮ್ಮ ಹಾರ್ಟ್ ಚಕ್ರಕ್ಕೆ ಹೀಲ್ ಆಗುತ್ತೆ. ಇದು ಸೂರ್ಯ, ಯಾರ ಡೇಟ್ ಆಫ್ ಬರ್ತಲ್ಲಿ ಸೂರ್ಯ ರೋಲಿಂಗ್ ಪ್ಲಾನೆಟ್ ಆಗಿರ್ತಾನೆ ಅಂಥವ್ರಿಗೆ ಇದನ್ನು ಕೊಡ್ತೀವಿ. ಸೊ ಇದು ನ್ಯೂಮರಾಲಜಿ ನಂಬರ್ 1ಗೆ ಸಂಬಂಧಿಸಿದಂತಹ ಬ್ರಾಸ್ಲೆಟು. ನ್ಯೂಮರಾಲಜಿ ಪ್ರಕಾರ ಡೇಟ್ ಆಫ್ ಬರ್ತಲ್ಲಿ ಯಾರಿಗೆ 1 ನಂಬರ್ ಬರುತ್ತೆ ನೋಡಿ, ಅವರಿಗೆ ಸನ್ನಿಗೆ ಸಂಬಂಧಿಸಿದಂಥ ಇದೊಂದು ಬ್ರಾಸ್ಲೆಟ್, ನ್ಯೂಮರಾಲಜಿ ನಂಬರ್ 1 ಸಂಬಂಧಿಸಿದಂಥ ಬ್ರಾಸ್ಲೆಟು. ಇದು ನವರತ್ನ ಬ್ರಾಸ್ಲೆಟು. ನಾನು ನನಗೋಸ್ಕರ ಯೂಸ್ ಮಾಡ್ಕೊಳ್ಳೋದು, ಇದಿಷ್ಟು ನಾನು ನನಗೋಸ್ಕರನೇ ಯೂಸ್ ಮಾಡ್ಕೊಳ್ಳೋದು. ಇದು 7 ಚಕ್ರ ವಿತ್ ಪೈರೈಟ್ ನೋಡ್ಬೋದು. ಇದನ್ನು ನಾನು ತಗೊಂಡು ತುಂಬ ವರ್ಷ ಆಯಿತು, ಆಲ್ಮೋಸ್ಟ್ ಒಂದು 5 ಇಯರ್ ಆಯಿತು ಅನ್ಕೋತೀನಿ. ಇದು ಪೈರೈಟ್ ವಿತ್ 7 ಚಕ್ರ. ಇಲ್ಲಿ ನೋಡ್ಬೋದು 7 ಚಕ್ರಕ್ಕೆ ಸಂಬಂಧಿಸಿದಂಥ ಸ್ಟೋನ್ಸ್ ಕೂಡ ಇದೆ. ಇದು ಕ್ಯಾಟ್ಸ್ ಐ ವಿತ್ ಏಂಜಲ್ ಇದ್ದಾರೆ ಇಲ್ಲಿ. ನಾನು ಆಲ್ಮೋಸ್ಟ್ ಈ ಥರದ್ದು ಇದನ್ನು ಪ್ರಿಫರ್ ಮಾಡೋದಿಲ್ಲ. ಯಾಕೆ ಅಂದರೆ ಇಲ್ಲಿ ನೋಡ್ಬೋದು ನೀವು, ಇದೇನಿದೆ ಅಲ್ವಾ, ಇದು ತುಕ್ಕು ಹಿಡ್ದಿದೆ ಇದು, ಓಕೆ. ಇಲ್ಲಿ ಹಾಕಿದಾರಲ್ವಾ, ಈ ಏನಂತಾರೆ ಇದಕ್ಕೆ, ಈ ಲಾಕು, ಈ ಕೊಂಡಿ ಇದಾಗಿದೆ, ತುಕ್ಕು ಹಿಡ್ದಿದೆ. ಬಟ್ ಏಂಜಲ್ ತುಕ್ಕು ಹಿಡ್ದಿಲ್ಲ, ಆದ್ರೂ ತುಕ್ಕು ಹಿಡ್ದಿದೆ ಅಂದರೆ ಅದು ಒಂಥರ ನೆಗೆಟಿವ್ ಅಲ್ವ. ಸೊ ಹಾಗಾಗಿ ನಾನು ನಾರ್ಮಲ್ ಆಗಿರುವಂಥ ಒಂದು ಬ್ರಾಸ್ಲೆಟನ್ನೇ ಆಲ್ಮೋಸ್ಟ್ ಆಲ್ ನಾನು ಇಷ್ಟಪಡೋದು. ಇದು ಕ್ಯಾಟ್ಸ್ ಐ ಬಂದು ನಿಮಗೆ ಪ್ರೊಟೆಕ್ಷನ್ ಕೊಡುತ್ತೆ. ಇದು ಕಾರ್ನೆಲಿಯನ್ ಅಂತ. ಇದನ್ನು ನಮ್ಮ ಸ್ವಾದಿಷ್ಟಾನ ಚಕ್ರಕ್ಕೆ ಹೀಲ್ ಮಾಡ್ಕೊಳ್ಳೋವಾಗ ಹಾಕ್ಕೊಳ್ತೀವಿ. ಆಲ್ಮೋಸ್ಟ್ ಆಲ್ ನಾನು ಎಲ್ಲ ವೀಡಿಯೋಸಲ್ಲೂ ನೀವು ಇದನ್ನು ನೋಡಿರ್ಬೋದು, ನಾನು ವೇರ್ ಮಾಡಿರ್ತೀನಿ. ಆ್ಯಂಡ್ ಇದು ಒಂದು ಮೋಸ್ಟ್ ಪವರ್ಫುಲ್ಲು ಲಾವಾ. ಈ ಜ್ವಾಲಾಮುಖಿ ಇರುತ್ತೆ ಅಲ್ವಾ, ಅಲ್ಲಿ ಹೋಗಿ ಆ ಜ್ವಾಲಾಮುಖಿಯನ್ನು ತಗೊಂಡು ಬಂದು ಇದು ಒಂದು ಬ್ರಾಸ್ಲೆಟನ್ನು ಮಾಡಿರ್ತಾರೆ. ನೀವು ನೋಡ್ಬೋದು ಇಲ್ಲಿ ಚಿಕ್ಕ ಚಿಕ್ಕ ಹೋಲ್ಸ್ ಇದೆ ಅದರಲ್ಲಿ.
ಚಿಕ್ಕ ಚಿಕ್ಕ ಹೋಲ್ಸ್ ಇದೆ. ಆ್ಯಂಡ್ ನಾನು ಇದನ್ನು ಫಸ್ಟಿಗೆ ಇದನ್ನು ಪರ್ಚೇಸ್ ಮಾಡಿದಾಗ ಇದೇನು ಹೀಗಿದೆ, ಇದು ಇದು ಡೂಪ್ಲಿಕೇಟಾ ಅಂತ ಅಂದ್ಕೊಂಡಿದ್ದೆ. ನೋ, ಇದು ಒರಿಜಿನಲ್ಲೇ. ಬಟ್ ಇದನ್ನ ವೇರ್ ಮಾಡಿ ಆಫ್ಟರ್ ನನಗೆ 2 ಡೇಸಲ್ಲೇ ಗೊತ್ತಾಯಿತು, ತುಂಬ ಹೀಟ್ ಆಯಿತು ನನಗೆ ಇದನ್ನು ವೇರ್ ಮಾಡಿ. ಆಫ್ಟರ್ ನಾನು ವೇರ್ ಮಾಡೋದನ್ನು ಒಂದು ಸ್ವಲ್ಪ ದಿನ ಗ್ಯಾಪ್ ಮಾಡಿಬಿಟ್ಟು ಬರೀ ಕ್ಲಿಯರ್ ಕ್ವಾರ್ಟ್ಸ್ ಮಾತ್ರ, ಸ್ಫಟಿಕ ಮಾತ್ರ ಹಾಕ್ಕೊಂಡೆ. ಆಮೇಲೆ ನನ್ನ ಬಾಡಿ ಒಂದು ಬ್ಯಾಲೆನ್ಸ್ಗೆ ಬಂತು. ಆಫ್ಟರ್ ಇದನ್ನು ಆಮೇಲೆ ಸ್ಫಟಿಕನ ನಾನು ವೇರ್ ಮಾಡೋದಕ್ಕೆ ಶುರು ಮಾಡಿದೆ. ಯಾರಾದರೂ ನನ್ನ ಹತ್ರ ಬಂದು ನನಗೆ ಲಾಭ ಬೇಕು ಮ್ಯಾಮ್, ನನಗೆ ಇಮ್ಯುನಿಟಿ ಪವರ್ ಕಡಿಮೆ ಇದೆ, ಸ್ಟ್ಯಾಮಿನಾ ಕಡಿಮೆ ಇದೆ, ನನಗೆ ಎದ್ದೋಡಾಡೋಕ್ಕಾಗೋದಿಲ್ಲ ಅಂತ ಯಾರಾದರೂ ಹೇಳ್ತಾರೆ ಅಂದರೆ ನಾನು ಇದನ್ನ ಒಂದನ್ನೇ ಕೊಡೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಇದೊಂದನ್ನೇ ಕೊಟ್ಟು ತುಂಬ ಜನರ ಕೈಲಿ ಏನು ಫೀಡ್ಬ್ಯಾಕ್ ಬಂದಾಗ, ಮ್ಯಾಮ್ ನನಗೆ ಹೀಟ್ ಜಾಸ್ತಿ ಆಗಿಬಿಟ್ಟಿದೆ ನೀವು ಕೊಟ್ಟಿರೋ ಬ್ರಾಸ್ಲೆಟಿಂದ ಅಂತ ಒಂದು ಇದು ಬಂತು. ಹಾಗಾಗಿ ನಾನು ಇದ್ರ ಜೊತೆಗೆ ಕ್ಲಿಯರ್ ಕ್ವಾರ್ಟ್ಸ್ನ ಸೇರಿಸಿ ಕೊಡ್ತೀನಿ. ಸೊ ಯಾರಿಗಾದರೂ ಇಮ್ಯುನಿಟಿ ಪವರ್ ಕಡಿಮೆ ಇದೆ ಅಂದರೆ ಇದನ್ನು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಯಾರಿಗಾದರೂ ಇಮ್ಯುನಿಟಿ ಜೊತೆಗೆ ಹೀಟ್ ಜಾಸ್ತಿ ಇದೆ ಅಂದರೆ ಕ್ಲಿಯರ್ ಕ್ವಾರ್ಟ್ಸನ್ನು 2 ಕಂಬೈನ್ ಮಾಡಿ ನೀವು ಹಾಕ್ಕೋಬೋದು. ಅದು ನಿಮಗೆ ಹೆಲ್ಪ್ ಆಗುತ್ತೆ. ಇದು ಲಾವಾ, ಇದು ಮೂಲಾಧಾರ ಚಕ್ರಕ್ಕೆ ಬರುತ್ತೆ ಲಾವಾ. ಓಕೆ, ಇದು ಕ್ಲಿಯರ್ ಕ್ವಾರ್ಟ್ಸ್ ಹಾರ. ನಾನು ದೇವಸ್ಥಾನದಲ್ಲಿ ಇದನ್ನು ಪರ್ಚೇಸ್ ಮಾಡಿದ್ದು. ಆ್ಯಂಡ್ 108 ಮಣಿ ವಿತ್ ಒಂದು ಗುರುಮಣಿ, 109 ಮಣಿ ಇದೆ. ಒಂದು ಹಾರಕ್ಕೆ ಎನರ್ಜಿ ಬರೋದು ಯಾವಾಗ ಅಂದರೆ ಗುರುಮಣಿ ಇದ್ದಾಗಲೇ ಅದಕ್ಕೆ ಎನರ್ಜಿ ಬರೋದು. ಆ್ಯಂಡ್ ಜಪ ಮಾಡಿದಾಗ ಅದರ ಶಕ್ತಿ ನಮಗೆ ಸಿದ್ಧಿ ಆಗೋದು. ಸೊ ಹಾಗಾಗಿ ಇದು 109 ಮಣಿ ಇದೆ. ಇದು ಸ್ಫಟಿಕ ಕ್ಲಿಯರ್ ಕ್ವಾರ್ಟ್ಸ್. ಆ್ಯಂಡ್ ಇದು ಸೆಲೆನೈಟ್ ಬಂದು, ಇದು ಸೆಲೆನೈಟ್ ಯಾವುದಕ್ಕೆ ಯೂಸ್ ಮಾಡ್ತೀನಿ ಅಂದರೆ ಎಲ್ಲ ಬ್ರಾಸ್ಲೆಟನ್ನು, ಎಲ್ಲ ಒಂದು ವಸ್ತುಗಳನ್ನು ಚಾರ್ಜ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ನೀವು ಬ್ರಾಸ್ಲೆಟ್ ಮಾತ್ರ ಅಲ್ಲ, ಹಾರ ಕೂಡ ಇದರಲ್ಲಿ ಚಾರ್ಜ್ ಮಾಡ್ಕೋಬೋದು. ಆ್ಯಂಡ್ ಈ ಒಂದು ಸಾಲ್ಟನ್ನು ಇದ್ರ ಮೇಲೆ ಅಥವಾ ಹೀಗೆ ಇಟ್ಟರೆ ಈ ಒಂದು ಸಾಲ್ಟು ನಿಮಗೆ ಚಾರ್ಜ್ ಆಗುತ್ತೆ. ಅಥವಾ ನೀವೇನಾದರೂ ಒಂದು ಬುಕ್ಕನ್ನು ಚಾರ್ಜ್ ಮಾಡ್ಕೋಬೇಕು ಅಂದರೆ ಇದ್ರ ಮೇಲೆ ಅದನ್ನು ಇಟ್ಟರೆ, ಅಥವಾ ಅದರ ಬುಕ್ ಮೇಲೆ ಇದನ್ನು ಇಟ್ಟರೆ ಆ ಒಂದು ಬುಕ್ಕು ಚಾರ್ಜ್ ಆಗುತ್ತೆ. ಮ್ಯಾನಿಫೆಸ್ಟೇಷನಲ್ಲಿ ನಮಗೆ ಕ್ಲೆನ್ಸಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಒಂದು ಸೆಲೆನೈಟ್ ಬ್ರಾಸ್ಲೆಟ್ ಅಂತ. ಇದು ಈವಿಲ್ ಐ ಪೆಂಡುಲಮ್ ಅಂತ. ನನ್ನ ಪೆಂಡುಲಮ್ ಡೌಸಿಂಗ್ ವೀಡಿಯೋಸಲ್ಲಿ ನೀವು ನೋಡಿರ್ತೀರ. ಆ್ಯಂಡ್ ಆಫ್ಟರ್ ದಿಸ್ ಈಸ್, ಆ್ಯಂಡ್ ಇದು ಬಂದು ರೋಸ್ ಕ್ವಾರ್ಟ್ಸ್ ವಿತ್ 7 ಚಕ್ರಾಗೆ ಸಂಬಂಧಿಸಿದಂತು. ಇದನ್ನು ಮ್ಯಾರೇಜ್ ಬ್ರಾಸ್ಲೆಟಾಗಿ ಕಂಬೈಂಡ್ ಮಾಡಿ ಕೊಡ್ತೀವಿ. ಮ್ಯಾರೇಜ್ ಯಾಕೆ ಅಂದರೆ ಯಾರು ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ತಾರೆ ಅವ್ರ ಮಧ್ಯೆ ಲವ್ ಇರಲ್ಲಲ್ವ, ಅವರಿಗೆ ಕಂಬೈನ್ ಮಾಡಿ ಕೊಡ್ತೀವಿ. ಆ್ಯಂಡ್ ನಾನು ಇದನ್ನು ವೇರ್ ಮಾಡಿರೋದು ಅಫ್ಕೋರ್ಸ್ ನನ್ನ ಜೊತೆಗೆ ಇರುವಂತಹ ಎಲ್ಲ ಸಂಬಂಧಗಳು ತುಂಬ ಪ್ರೀತಿಯಿಂದ ಇರಲಿ ಅಂತ ನಾನು ಇದನ್ನು ಯೂಸ್ ಮಾಡ್ತಾ ಇರೋದು. ವಿತ್ ನನ್ನ 7 ಚಕ್ರಗಳು ಬ್ಯಾಲೆನ್ಸ್ ಆಗಲಿ ಅಂತ. ಇದು ರೋಸ್ ಕ್ವಾರ್ಟ್ಸ್ದು ವಿತ್ 7 ಚಕ್ರ. ಆ್ಯಂಡ್ ಇದು ಎಜುಕೇಷನ್ ಬ್ರಾಸ್ಲೆಟ್ ಅಂತ, ಇದರಲ್ಲಿ ಕಂಬೈನ್ ಮಾಡಿ ಹಾಕಿದ್ದೀವಿ. ಇದು ಎಜುಕೇಷನ್ ಬ್ರಾಸ್ಲೆಟು. ಆ್ಯಂಡ್ ಇದು 7 ಚಕ್ರ ಹೀಲಿಂಗ್ ಬ್ರಾಸ್ಲೆಟ್ ಅಂತ ವಿತ್ ಟ್ರಿಪಲ್ ಪ್ರೊಟೆಕ್ಷನ್ ಕಂಬೈನ್ ಮಾಡಿ ಹಾಕಿದ್ದೀವಿ. ಅಂದರೆ ಇಲ್ಲಿಂದ ಇಲ್ಲಿವರೆಗೂ ನಿಮಗೆ 7 ಚಕ್ರಗೆ ಸಂಬಂಧಿಸಿದಂಥ ಸ್ಟೋನ್ಸ್ ಇದೆ. ಆ್ಯಂಡ್ ಇಲ್ಲಿಂದ ಇಲ್ಲಿವರೆಗೂ ನಿಮಗೆ ಟ್ರಿಪಲ್ ಪ್ರೊಟೆಕ್ಷನ್, ಅಂದರೆ ನಮಗೆ ಎಲ್ಲ ಕಡೆಯಿಂದನೂ ಪ್ರೊಟೆಕ್ಷನ್ ಸಿಗಬೇಕು. ಸೊ ಆ ಥರದೊಂದು ಸ್ಟೋನ್ಸ್ ಇದೆ. ಆ್ಯಂಡ್ ಇದು ಲವ್ ವಿತ್ ಹಾರ್ಟ್ ಚಕ್ರನ ಹೀಲ್ ಮಾಡಲಿ ಅಂತ, ಆ್ಯಂಡ್ ಕ್ಲಿಯರ್ ಆಗಿರಲಿ ಅಂತ. ನಾವು ಏನು ಹೀಲಿಂಗ್ ಕೊಡ್ತೀವಿ ಅಲ್ವ, ಆ ವ್ಯಕ್ತಿಗೆ ಕ್ಲಿಯರ್ ಆಗಲಿ ಎಲ್ಲದು ನೆಗೆಟಿವಿಟೀಸ್ ಅಂತ. ಇದನ್ನು ನಾವು ಹಾಕ್ಕೊಂಡು ವ್ಯಕ್ತಿಗೆ ಹೀಲಿಂಗ್ ಮಾಡುವಾಗ ಇದನ್ನು ನಾನು ಹಾಕ್ಕೊಳ್ಳುವಂಥ ಒಂದು ಬ್ರಾಸ್ಲೆಟ್ಟು. ಇದಕ್ಕೆ ಹೆಸರು 7 ಚಕ್ರ ವಿತ್ ಟ್ರಿಪಲ್ ಪ್ರೊಟೆಕ್ಷನ್ ಬ್ರಾಸ್ಲೆಟ್. ಆ್ಯಂಡ್ ಇದು ಬಂದು ತುಂಬ ಓಲ್ಡು, ನೋಡ್ಬೋದು ಅದು ಹೇಗಿದೆ ಅಂತ. ತುಂಬ ಹಳೆಯದು ರೋಸ್ ಕ್ವಾರ್ಟ್ಸು, ಒರಿಜಿನಲ್ಲು. 109 ಮಣಿ ಇದೆ. 108 ವಿತ್ ಒಂದು ಗುರುಮಣಿ, 109 ಮಣಿ ಇದೆ. ಇದನ್ನು ತೊಗೊಂಡು ನಾನು ತುಂಬ ವರ್ಷ ಆಯಿತು. ಎಷ್ಟು ಅಂದರೆ ಈ ಕ್ಲಿಯರ್ ಕ್ವಾರ್ಟ್ಸ್ ತೊಗೊಳೋದಕ್ಕಿಂತ ಮುಂಚೆನೇ ಇದನ್ನು ತೊಗೊಂಡಿದ್ದು. ಆಲ್ಮೋಸ್ಟ್ ಒಂದು 5.5 ಇಯರ್ ಆಯಿತು ಅನ್ಕೋತೀನಿ. ಅದಕ್ಕಾಗಿ ಇಷ್ಟು ಇದಾಗಿದೆ ಅದು. ಬಟ್ ನನಗೆ ತುಂಬ ಪ್ರೀತಿ ಇದ್ರ ಮೇಲೆ. ಇದನ್ನು ನಾನು ಡೈಲಿ ವೇರ್ ಮಾಡ್ತೀನಿ. ರೋಸ್ ಕ್ವಾರ್ಟ್ಸ್ ಎಷ್ಟಿದೆ ಅಂದರೆ ಫಸ್ಟ್ ಒನ್ನು, ಸೆಕೆಂಡ್ ಒನ್ನು, ಆ್ಯಂಡ್ ಇದೊಂದು ಬ್ರಾಸ್ಲೆಟು, ಇದು ಒಂದು ಪೆಂಡೆಂಟು, ಇದು ಟಂಬಲ್ ಸ್ಟೋನು, ಆ್ಯಂಡ್ ಇದು ಒಂದು ಪೆಂಡೆಂಟು, ಆ್ಯಂಡ್ ಇದು ಪಾಮ್ ಸ್ಟೋನ್ ಅಂತೀವಿ. 1 2 3 4 5
6 7 ಓ ಮೈ ಗಾಡ್ 7 ಇದೆ. ಆ್ಯಂಡ್ ಬೇರೆ ಬೇರೆ ಕಾಂಬಿನೇಷನಲ್ಲಿ ಮಾಡುವಂಥ ಬ್ರಾಸ್ಲೆಟಲ್ಲೂ ಇದೆ ರೋಸ್ ಕಾರ್ಡ್ಸು. ಸೊ ನಂಗೆ ತುಂಬ ಇಷ್ಟ. ಐ ಲವ್ ರೋಸ್ ಕಾರ್ಡ್ಸ್. ಓಕೆ, ಇದು ಹಾರ ರೋಸ್ ಕಾರ್ಡ್ಸ್ದು. ಆ್ಯಂಡ್ ಇದು ರೋಸ್ ಕಾರ್ಡ್ಸ್ದು ಬ್ರಾಸ್ಲೆಟ್. ಇದು ರೋಸ್ ಕಾರ್ಡ್ಸ್ದು ಬ್ರಾಸ್ಲೆಟ್. ಇದು ನಿಮ್ಮ ಹಾರ್ಟ್ ಚಕ್ರವನ್ನು ಹೀಲ್ ಮಾಡುತ್ತೆ, ಅದಕ್ಕಾಗಿ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಜಾಗ ಇಲ್ಲ. ಓಕೆ, ಆ್ಯಂಡ್ ಇದು ಆ್ಯಂಗರ್ ಕಂಟ್ರೋಲ್ ಅಂತ. ನಾನು ಆಧ್ಯಾತ್ಮಕ್ಕೆ ಬರೋದಕ್ಕೆ ಕಾರಣವೇ ಅದು. ನನಗೆ ತುಂಬ ಕೋಪ, ಎಷ್ಟು ಅಂದರೆ ಎದುರುಗಡೆ ಇದ್ದವ್ರನ್ನ ಅದು ಹೇಳಬಾರ್ದು. ಸೊ ಅಷ್ಟು ಕೋಪ ಬರ್ತಿತ್ತು. ಆ್ಯಂಡ್ ಸ್ಕೂಲಲ್ಲೆಲ್ಲ ಇದ್ದಾಗ ರೌಡಿ ಬೇಬಿ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ನಾನು ಆ ಒಂದು ಕೋಪನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಧ್ಯಾನ ಮಾಡೋದಕ್ಕೆ ಶುರು ಮಾಡಿದೆ. ಧ್ಯಾನದಿಂದ ನನಗೆ ಎಲ್ಲ ಕ್ರಿಸ್ಟಲ್ಸ್ ಅಟ್ರ್ಯಾಕ್ಟ್ ಆಯಿತು. ಇದು ನನ್ನ ಕೋಪವನ್ನು ಕಂಟ್ರೋಲ್ ಮಾಡೋದಕ್ಕೆ ಆ್ಯಂಗರ್ ಕಂಟ್ರೋಲ್ ಬ್ರಾಸ್ಲೆಟ್ ಅಂತ ಇದರ ಹೆಸರು. ಇದು ನಾನು ವೇರ್ ಮಾಡ್ತೀನಿ. ಆ್ಯಂಡ್ ಇದು ಟೈಗರ್ ಐ, ಹುಲಿ ಕಣ್ಣು ಯಾವ ಥರ ಇರುತ್ತೆ ಅಲ್ವಾ, ಸೊ ಅದೇ ಥರ ಇದೆ ಈ ಒಂದು ಬ್ರಾಸ್ಲೆಟ್. ಹಾಗಾಗಿ ಇದಕ್ಕೆ ಹುಲಿಯ ಕಣ್ಣಿನ ಮಣಿ ಅಂತ ಹೇಳ್ಬೋದು ಕನ್ನಡದಲ್ಲಿ. ಟೈಗರ್ ಐ ಬ್ರಾಸ್ಲೆಟ್ ಅಂತ ಕರೀತಾರೆ. ಇದು ಮೂಲಾಧಾರ ಚಕ್ರವನ್ನು ಹೀಲ್ ಮಾಡುತ್ತೆ. ಆ್ಯಂಡ್ ಸಿಟ್ರಿನಲ್ಲಿ ಇದು ಲೋ ಕ್ವಾಲಿಟಿ. ನಾನು ಇದನ್ನು ಆನ್ಲೈನಲ್ಲಿ ತರಿಸಿದ್ದು. ಆ್ಯಂಡ್ ಇದನ್ನು ನೋಡ್ಬೋದು ಎಷ್ಟು ಇದಿದೆ, ವ್ಯತ್ಯಾಸ ಇದೆ ಅಂತ. ಇದು ಲೋ ಕ್ವಾಲಿಟಿ ಸಿಟ್ರಿನೇ. ಎಲ್ಲೋ ಅವೆಂಚುರಿನ್ ಅಂತ ಕರೀತಾರೆ ಅನಿಸುತ್ತೆ ಇದಕ್ಕೆ. ನಾನು ಸಿಟ್ರಿನ್ ಆರ್ಡ್ರ್ ಮಾಡಿದ್ದು, ಬಟ್ ಇದು ಬಟ್ ಬಂದಿದೆಯಲ್ಲ ಅಂತ ಸುಮ್ಮನೆ ಇಟ್ಕೊಂಡಿದ್ದೀನಿ. ಇದು ಸಿಟ್ರಿನ್, ಒರಿಜಿನಲ್ ಸಿಟ್ರಿನ್. ಇದು ಬಂದು ಗ್ರೀನ್ ಓಪಲ್ ಅಂತ. ಓಪಲ್ ಆಗಿ ತೋರಿಸ್ತೆ ಅಲ್ವಾ, ಒಂದು ನಿಮಿಷ. ಓಪಲ್ ಇಲ್ಲಿದೆ. ಇದು ಬಂದು ಓಪಲ್ಲು, ಇದು ಗ್ರೀನ್ ಓಪಲ್ಲು. ಸ್ವಲ್ಪ ಶೈನಿಂಗ್ ಇರುತ್ತೆ. ಇದು ಸೇಮ್, ಬಟ್ ಕಲರ್ ಚೇಂಜ್ ಅಷ್ಟೇ. ಎರಡೂ ಒಂದೇ ಕೆಲಸನೇ ಮಾಡುತ್ತೆ. ಆ್ಯಂಡ್ ಇದು ಎಲ್ಲೋ ಅವೆಂಚುರಿನ್ ಅಂತ. ನಮಗೆ ಪ್ರೊಟೆಕ್ಷನ್ ಕೊಡುತ್ತೆ, ಎಲ್ಲಾದರೂ ಹೋಗುವಾಗ ಸೇಫ್ಟಿ ಇರುತ್ತೆ. ಇದನ್ನ ನಮ್ಮ ಹತ್ರ ಇಟ್ಕೊಂಡು ಟ್ರಾವೆಲಿಂಗ್ ಮಾಡಿದ್ರೆ ಸೇಫ್ಟಿ ಇರುತ್ತೆ. ಆ್ಯಂಡ್ ಇದು ಬ್ಲ್ಯಾಕ್ ಟರ್ಮಲಿನ್ ಅಂತ. ಇದು ಮೂಲಾಧಾರ ಚಕ್ರವನ್ನು ಹೀಲ್ ಮಾಡುತ್ತೆ. ಇದು ಬ್ಲ್ಯಾಕ್ ಟರ್ಮಲಿನ್ ಅಂತ. ಕಪ್ಪಗಿರುತ್ತೆ, ಗುಂಡು ಮಣಿಯರು ಅಷ್ಟೇ. ಇದು ಬ್ಲ್ಯಾಕ್ ಟರ್ಮಲಿನ್. ಇದು ಗ್ರೀನ್ ಅವೆಂಚುರಿನ್ ಅಂತ. ಇದಕ್ಕೂ ಕೂಡ ಏಂಜಲ್ ಇದ್ದಾರೆ ನೋಡಿ, ಗ್ರೀನ್ ಅವೆಂಚುರಿನ್. ಇದು ಹಾರ್ಟ್ ಚಕ್ರವನ್ನು ಹೀಲ್ ಮಾಡುತ್ತೆ. ರೋಸ್ ಕಾರ್ಡ್ಸ್ ಕೂಡ ಹಾರ್ಟ್ ಚಕ್ರವನ್ನು ಹೀಲ್ ಮಾಡುತ್ತೆ. ಇದು ಕೂಡ ಹಾರ್ಟ್ ಚಕ್ರವನ್ನು ಹೀಲ್ ಮಾಡುತ್ತೆ. ಇದು ಗಾರ್ನೆಟ್ ಅಂತ. ಹೇಳಿದೆ ಅಲ್ವಾ, ಸ್ಕಿನ್ ಇಶ್ಯೂ ಏನಿದೆ, ಚರ್ಮ ರೋಗ ಯಾರಿಗಿದೆ ಅವರು ಇದನ್ನು ವೇರ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಇಶ್ಯೂ ಏನಿದೆ ಅದೆಲ್ಲದು ಹೋಗಿ ನಾರ್ಮಲ್ ಆಗುತ್ತೆ. ಇದು ಯಾವ ಥರ ಅಂದರೆ ಚಾಕ್ಲೇಟ್ ಕಲರ್ ಏನು ಹೇಳ್ತೀವಲ್ಲೋ ಆ ಟೈಪ್ ಇದೆ. ಬಟ್ ಇಲ್ಲಿ ಬ್ಲ್ಯಾಕ್ ಕಲರಲ್ಲಿ ಸ್ವಲ್ಪ ಬ್ಲ್ಯಾಕ್ ಕಲರಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಚಾಕ್ಲೇಟ್ ಕಲರಲ್ಲಿದೆ ಒರಿಜಿನಲ್ ಕ್ರಿಸ್ಟಲ್. ಇದು ಕೂಡ ನನಗೆ ತುಂಬ ಇಷ್ಟ. ಆ್ಯಂಡ್ ಇದು ಹೌಲೈಟ್ ಅಂತ. ನಮ್ಮ ಕರ್ಮಗಳನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇದು ಆ್ಯಂಡ್ ಉನಾಕೈಟ್ ಆಗೊಂದು ತೋರಿಸ್ತೆ ನೋಡಿ. ಇದು ಎರಡರ ಕೆಲಸನೂ ಒಂದೇ, ಬಟ್ ಒಂದು ಸ್ವಲ್ಪ ಚೇಂಜ್ ಇದೆ ಅಷ್ಟೇ. ಅದನ್ನು ಕ್ರಿಸ್ಟಲ್ ಥೆರಪಿನಲ್ಲಿ ನಾನು ಹೇಳ್ಬೋದು ಅದ್ರ ಬಗ್ಗೆ. ಈ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳೋದಕ್ಕಾಗೋದಿಲ್ಲ. ಇದು ಹೌಲೈಟ್. ಇದು ಫಿರೋಜಾ ಅಂತ. ಇದು ನನಗೆ ತುಂಬ ಅಟ್ರ್ಯಾಕ್ಟ್ ಆಯಿತು. ಈ ಚಾರ್ಮ್ ಎಲ್ಲ ಇದೆ. ಆ್ಯಂಡ್ ಇದು ತುಕ್ಕು ಹಿಡಿಯೋದಿಲ್ಲ, ಹಾಗಾಗಿ ಇದನ್ನು ತಗೊಂಡೆ ನಾನು. ಫಿರೋಜಾ ನೀವು ಸಲ್ಮಾನ್ ಖಾನ್ ಕೈಯಲ್ಲಿ ನೋಡ್ಬೋದು ಈ ಥರದೊಂದು ಸ್ಟೋನನ್ನು. ಇದು ನೆಗೆಟಿವಿಟಿಯನ್ನು ರಿಮೂವ್ ಮಾಡುತ್ತೆ. ಆ್ಯಂಡ್ ಇದು ರೋಸ್ ಕ್ವಾರ್ಟ್ಸು. ಇದು ಕೊರಳಲ್ಲಿ ಹಾಕ್ಕೊಳ್ತೀವಲ್ವ ಪೆಂಡೆಂಟು, ಅದು. ಇದು ಈ ಥರ ಇದೆ, ಉದ್ದಕ್ಕಿದೆ ಶೇಪು. ಇದಕ್ಕೆ ಟವರ್ ಅಂತ ಹೇಳ್ಬೋದು, ಟವರ್ ಶೇಪಲ್ಲಿದೆ ಅಂತ. ಇದು ಹಾರ್ಟ್ ಶೇಪಲ್ಲಿದೆ ರೋಸ್ ಕ್ವಾರ್ಟ್ಸ್. ಆ್ಯಂಡ್ ಇದು ರೋಸ್ ಕ್ವಾರ್ಟ್ಸು ಪಾಮ್ ಸ್ಟೋನು. ಇದರಲ್ಲಿ ನೋಡ್ಬೋದು ನಂಬರ್ ಬರ್ಕೊಂಡಿದೆ. ಆ್ಯಂಡ್ ಬ್ಯಾಕ್ ಸೈಡಲ್ಲಿ ಈ ಥರ ಝೀಬು ಸಿಂಬಲ್ ಇದೆ. ಈ ನಂಬರ್ ಬಂದು ಒಂದು ಮನಿ ಅಟ್ರಾಕ್ಟಿಂಗಿಗೆ, ಇನ್ನೊಂದು ಲವ್ ಅಟ್ರಾಕ್ಟಿಂಗ್ ಮಾಡೋದಕ್ಕೆ, ಮತ್ತೊಂದು ಏಂಜಲ್ ನಂಬರು. ಸೊ ಏಂಜಲ್ಸ್ ಬಂದು ಲವ್ ವಿತ್ ಮನಿನ ಅಟ್ರಾಕ್ಟ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಮಾಡ್ತಾರೆ. ಸೊ ಆ ಥರ ಒಂದು ಇದು ಈ ಸೈಡು ಮನಿ ಅಟ್ರಾಕ್ಟಿಂಗ್ ಮಾಡೋದಕ್ಕೆ, ಇದು ಲವ್ ಅಟ್ರಾಕ್ಟಿಂಗ್ ಮಾಡೋದಕ್ಕೆ ಸಿಂಬಲ್ಸ್ ಇದೆ. ಇದು ರೋಸ್ ಕ್ವಾರ್ಟ್ಸ್ ಪಾಮ್ ಸ್ಟೋನು. ಇದನ್ನು ನೀವು ಹೀಗೆ ಇಟ್ಕೊಂಡು ಮೆಡಿಟೇಷನ್ ಮಾಡ್ಬೋದು, ಇಲ್ಲ ನಿಮ್ಮ ಪರ್ಸ್ ಒಳಗಡೆ ಇಟ್ಕೋಬೋದು.
ಆ್ಯಂಡ್ ಇದು ಜೇಡು ಗ್ರೀನ್ ಜೇಡ್ ಅಂತ. ಇದು ಮನಿ ಅಟ್ರಾಕ್ಟಿಂಗ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಿ ನೋಡ್ಬೋದು ಝೀಬು ಸಿಂಬಲ್ ಕೂಡ ಇದೆ. ಆ್ಯಂಡ್ ಇದು ಒಂದು ಟಂಬಲ್ ಸ್ಟೋನು, ರೋಸ್ ಕ್ವಾರ್ಟ್ಸ್ದು. ಐ ಆಮ್ ಅ ಟ್ಯಾರೋ ರೀಡರ್, ಸೊ ಹಾಗಾಗಿ ನನಗೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದು ಗ್ರೀನ್ ಕಲರ್ದು ಗ್ರೀನ್ ಅವೆಂಚೂರಿಂದು ಟಂಬಲ್ ಸ್ಟೋನ್. ಇದು ನೋಡ್ಬೋದು ನೀವು, ನಮ್ಮ ಆಜ್ಞಾಚಕ್ರಕ್ಕೆ ಹೀಲ್ ಮಾಡೋದಕ್ಕೆ ಇದನ್ನು ಅಮೆಥಿಸ್ಟ್ ಅಂತ ಕರಿತೀವಿ. ಇಲ್ಲೊಂದು ಇದೆ ನನ್ನ ಹತ್ರ. ಸೊ ಇದು ಕೂಡ ಒರಿಜಿನಲ್ಲೇ, ಬಟ್ ಇದು ತುಂಬ ಹಳೆಯದು, ನಾನು ಆನ್ಲೈನಲ್ಲಿ ತರಿಸಿದ್ದು. ಆ್ಯಂಡ್ ಇದು ನಾನು ಏನು ಕ್ರಿಸ್ಟಲ್ ಪರ್ಚೇಸ್ ಮಾಡ್ತೀನಲ್ವ ಇವಾಗ, ಅವ್ರ ಹತ್ರ ತಗೊಂಡಿರೋದು. ಇದು ಅಮೆಥಿಸ್ಟ್ ಅಂತ. ಇದು ಆಜ್ಞಾಚಕ್ರನ ಹೀಲ್ ಮಾಡುತ್ತೆ. ಸೊ ಅದೊಂದು ಬ್ರಾಸ್ಲೆಟು. ಆ್ಯಂಡ್ ಇದು ಅಮೆಥಿಸ್ಟ್ ಪೆಂಡುಲಮ್ ಅಂತ. ನಾನು ಪೆಂಡುಲಮ್ ಡೌಸಿಂಗ್ ಮಾಡ್ತೀನಲ್ವ, ಸೊ ಆವಾಗ ಯೂಸ್ ಮಾಡ್ಕೊಳ್ತೀನಿ. ಅಮೆಥಿಸ್ಟ್ ಪೆಂಡುಲಮ್ ಅಂತ. ಆ್ಯಂಡ್ ಇದು ಬಂದು ಏನು ಬೇರೆ ವ್ಯಕ್ತಿಗಳು ಕಣ್ಣು ಹಾಕ್ತಾರೆ, ಆ ಒಂದು ನಜರನ್ನು ರಿಮೂವ್ ಮಾಡೋದಕ್ಕೆ ಅಂತ ನಾನು ಇದನ್ನು ತಗೊಂಡಿರೋದು. ರಿಂಗು ಇದು ನೋಡ್ಬೋದು, ನಿಮಿಷ ಕ್ಲಿಯರ್ ಇಲ್ಲ. ಇದು ನನ್ನ ಹತ್ರ ಇನ್ನೂ 2 ರಿಂಗ್ ಇದೆ, ಬೇಕಾದರೆ ಪರ್ಚೇಸ್ ಮಾಡ್ಕೋಬೋದು. ಇದನ್ನು ಈವಿಲ್ ಐ ರಿಂಗ್ ಅಂತ ಕರಿತೀವಿ. ಈವಿಲ್ ಐ ರಿಂಗ್ ಅಂತ ಕರಿತೀವಿ. ಆ್ಯಂಡ್ ಮತ್ತು ಇದು ನೋಡ್ಬೋದು ನೀವು, ಮೂಲಾಧಾರ ಚಕ್ರಕ್ಕೆ ನಾವು ಹೀಲ್ ಮಾಡ್ಕೊಳ್ಳೋಕ್ಕೆ ಒಂದು ಪಾಮ್ ಸ್ಟೋನನ್ನು ಯೂಸ್ ಮಾಡ್ತೀವಿ. ಇದು ಸ್ವಾದಿಷ್ಠಾನ ಚಕ್ರಕ್ಕೆ. ಆ್ಯಂಡ್ ಈ ಹೀಲಿಂಗ್ ಸ್ಟೋನ್ಸ್ ಏನಿದೆ ಅಲ್ವಾ, ಒಂದು ನಿಮಿಷ ತೋರಿಸ್ತೀನಿ. ಇದಿಷ್ಟು 1 2 3 4 5 6 7 ನೋಡ್ಕೊಳ್ಳಿ. 1 2 3 4 5 6 7 ಈ 7 ಏನಿದೆ ಅಲ್ವಾ, ಈ ಪಾಮ್ ಸ್ಟೋನ್ಸು. ಇದನ್ನು ನಾನು ಯಾರಾದರೂ ಹೀಲಿಂಗಿಗೆ ಬರ್ತಾರೆ ಅಲ್ವಾ, ಸೊ ಅವರಿಗೆ ಇದನ್ನು ನಾನು ಯೂಸ್ ಮಾಡೋದು. ಇದನ್ನು ನಾನು ನನಗೋಸ್ಕರ ಯೂಸ್ ಮಾಡ್ಕೊಳ್ಳೋದಿಲ್ಲ, ಯಾಕೆಂದರೆ ಹೀಲಿಂಗಿಗೆ ಬೇರೆಯವ್ರಿಗೆ ಯೂಸ್ ಮಾಡಿರ್ತೀನಿ, ಹಾಗಾಗಿ ನನಗೋಸ್ಕರ ನಾನು ಯೂಸ್ ಮಾಡ್ಕೊಳ್ಳೋದಿಲ್ಲ. ಇದು 7 ಚಕ್ರಗೆ ಸಂಬಂಧಿಸಿದಂತಹ ಪಾಮ್ ಸ್ಟೋನ್ ಕಿಟ್. ಯಾರಾದರೂ ಬೇರೆ ಕಡೆ, ಬೇರೆ ದೇಶದಲ್ಲಿದ್ದೀವಿ, ಬೇರೆ ರಾಜ್ಯದಲ್ಲಿದ್ದೀವಿ, ನಮಗೆ ಹೀಲಿಂಗ್ ಬೇಕು ಮ್ಯಾಮ್ ಅಂದರೆ ನಾನು ಇದನ್ನೇ ಯೂಸ್ ಮಾಡಿಕೊಂಡು ಅವರಿಗೆ ಹೀಲಿಂಗ್ ಮಾಡೋದು. ನಾನು ಇಲ್ಲೇ ಇದ್ದರೂ ಅವರು ಭೂಮಿಯಲ್ಲಿ ಯಾವುದೇ ಒಂದು ಪ್ರದೇಶದಲ್ಲಿರಲಿ, ಅವರಿಗೆ ನಾನು ಹೀಲಿಂಗ್ ಮಾಡ್ತೀನಿ. ಡಿಸ್ಟನ್ಸ್ ಹೀಲಿಂಗ್ ಅಂತ ಕರಿತೀವಿ ಅದಕ್ಕೆ. ಆ್ಯಂಡ್ ಇದು ಬಂದು ಸಕ್ಸಸ್ಸು ಕಾಯಿನು, ಪಾಮ್ ಸ್ಟೋನ್ ಅಂತ ಹೇಳ್ಬೋದು. ಆ್ಯಂಡ್ ಇದು ಪೈರೈಟು 80852074 ಇದೆಲ್ಲ ಮನಿ ಅಟ್ರಾಕ್ಟಿಂಗ್ ನಂಬರು. ಆ್ಯಂಡ್ ಈ ಸೈಡು ಮನಿ ಅಟ್ರಾಕ್ಟಿಂಗ್ ಝೀಬು ಸಿಂಬಲ್ ಇದೆ, ಇದಕ್ಕಿಲ್ಲ. ಆ್ಯಂಡ್ ಇದು ಲ್ಯಾಬ್ಡೋರೈಟ್ ಅಂತ. ಇದರ ಯೂಸಸ್ಸು ತುಂಬ ಇದೆ. ಇದು ಟಂಬಲ್ ಸ್ಟೋನು. ಇದು ಪೈರೈಟ್ ಅಂತ. ಇದು ನೋಡ್ಬೋದು, ಏನು ಎಷ್ಟು ಶೈನಿಂಗಲ್ಲಿದೆ ನೋಡಿ. ಇದು ಮನಿನ ಅಟ್ರಾಕ್ಟಿಂಗಲ್ಲಿ ಮೇನ್ ಇಂಪಾರ್ಟೆಂಟ್ ಇದೆ ಇದು. ನಾನು ಇದರಲ್ಲಿ ಬ್ರಾಸ್ಲೆಟ್ ಕೂಡ ಇದೆ, 7 ಚಕ್ರ ವಿತ್ ಪೈರೈಟ್ದು ಬ್ರಾಸ್ಲೆಟ್ ಕೂಡ ಇದೆ. ಆ್ಯಂಡ್ ಇದು ರಾ ಸ್ಟೋನ್ ಇದೆ. ಓಕೆ, ಟಂಬಲ್ ಸ್ಟೋನ್ ಅಲ್ಲ, ಇದು ರಾ ಸ್ಟೋನು. ಇದನ್ನು ನಾನು ಯೂಸ್ ಮಾಡ್ಕೊಳ್ತೀನಿ. ಒಂದು ನಿಮಿಷ. ಇಲ್ಲೊಂದು ಟಂಬಲ್ ಸ್ಟೋನ್ ಇದೆ ನೋಡ್ಬೋದು, ಇದನ್ನು ಅಮೆಝಾನೈಟ್ ಅಂತೀವಿ. ಇದನ್ನು ಕೂಡ ನಾನು ಯೂಸ್ ಮಾಡ್ತೀನಿ. ಆ್ಯಂಡ್ ಇದು ಸ್ವಲ್ಪ ಕಾಸ್ಟ್ಲಿ ಇದೆ. ಟಂಬಲ್ ಸ್ಟೋನಿಗೆ ನಾನು 888 ಪೇ ಮಾಡಿದ್ದೀನಿ, ಜಸ್ಟ್ ಒಂದೊಂದು ಟಂಬಲ್ ಸ್ಟೋನಿಗೆ. ನೋಡ್ಬೋದು ಒಂದು ಸ್ವಲ್ಪ ದೊಡ್ಡದಿದೆ. ಇದಕ್ಕಿಂತ ಗ್ರೀನ್ ಅವೆಂಚರ್ಕಿಂತ ಇದೊಂದು ಸ್ವಲ್ಪ ದೊಡ್ಡದಿದೆ. ಒಂದು ಸ್ವಲ್ಪ ಸೇಮ್ ಕಲರಲ್ಲಿ ಕಾಣಿಸುತ್ತೆ ನಿಮಗೆ ವಿಡಿಯೋದಲ್ಲಿ, ಬಟ್ ನ್ಯಾಚುರಲಾಗಿ ನೋಡೋದಕ್ಕೆ ಒಂದು ಸ್ವಲ್ಪ ಚೇಂಜ್ ಇದೆ ಅಷ್ಟೇ. ಆ್ಯಂಡ್ ಇವಾಗ ಇದು ಬಂದು ವಿಶ್ ಕೇವ್ ಅಂತ. ಇದನ್ನು ಓಪನ್ ಮಾಡಿನೇ ತೋರಿಸ್ತೀನಿ ನಿಮಗೆ. ಇದನ್ನು ನಾನು ನನ್ನ ವಿಶ್ ಫುಲ್ಫಿಲ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತೀನಿ. ಇದು ಈ ಥರ ಇದೆ ನೋಡ್ಬೋದು, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ, ಹೊಳೆಯುತ್ತೆ ಇದು. ಆ್ಯಂಡ್ ಇದು ವಿಶ್ ಕೇವ್ ಅಂತ ಕರಿತೀವಿ ನಾವು. ಇದನ್ನು ತಗೊಂಡು ಬಂದಾಗ ಹೇಗಿತ್ತೋ ಹಾಗೆ ಇದೆ, ನಾನು ವಾಶ್ ಮಾಡಿಲ್ಲ. ಇಲ್ಲಿ ನೋಡ್ಬೋದು ಮಣ್ಣೆಲ್ಲ ಇದೆ. ನನಗೆ ಇಷ್ಟ ಆಗಲಿಲ್ಲ, ನಾನು ರೇಖೆ ಕಲ್ತಿರೋದ್ರಿಂದ ಆ್ಯಂಡ್ ಸೆಲೆನೆಂಟ್ ಪ್ಲೇಟ್ ಇರೋದ್ರಿಂದ ಹಾಗೆ ನಾನು ಅದನ್ನು ಚಾರ್ಜ್ ಮಾಡಿಕೊಂಡೆ. ಆ್ಯಂಡ್ ಇದರೊಳಗಡೆ ನಾನು ಚೀಟಿ ಬರಿತೀನಿ, ನನಗೇನು ಯಾವ ವಿಶ್ ಆಗಬೇಕು ಅನ್ನೋದ್ರ ಬಗ್ಗೆ ನಾನು ಚೀಟಿ ಬರೆದು ಇದ್ರೊಳಗಡೆ ಇಟ್ಟು ಇದನ್ನ ಹೀಗೆ ಕ್ಲೋಸ್ ಮಾಡಿ ಇದಕ್ಕೆ ರೇಖೆ ಸಿಂಬಲ್ಸನ್ನು ಹಾಕ್ತೀನಿ.
ಅದು ಮ್ಯಾನಿಫೆಸ್ಟ್ ಆಗುತ್ತೆ. ತುಂಬ ಯೂಸ್ ಇದೆ ಇದರಿಂದ. ಇದು ವಿಶ್ ಕೇವ್ ಅಂತ ಕರಿತೀವಿ ಇದನ್ನು. ಆ್ಯಂಡ್ ನಾನು ಮನೇನ ಕ್ಲೆನ್ಸ್ ಮಾಡೋದಕ್ಕೆ ಈ ಒಂದು ಪೌಡರನ್ನು ಯೂಸ್ ಮಾಡ್ತೀನಿ, ಮ್ಯಾಜಿಕ್ ಪೌಡರ್ ಅಂತ. ಇದು ಸಾಲ್ಟ್ ಪೌಡರ್. ಇದು ಬಂದು ಏನು ನೆಗೆಟಿವ್ ಎನರ್ಜಿ ಇದೆ ನಿಮ್ಮ ಮನೆಯಲ್ಲಿ ಅದನ್ನು ತೆಗೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನೀವು ಸಾಲ್ಟ್ ವಾಟರ್ ಬಾತ್ ಮಾಡುವಾಗ ಇದನ್ನು ಒಂದು 1/2 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ನಿಮ್ಮ ಏನು ಕ್ರಿಸ್ಟಲ್ಸ್ನ ಕ್ಲೆನ್ಸ್ ಮಾಡಬೇಕು ಅಂದರೆ ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಎಲ್ಲದಕ್ಕೂ ಯೂಸ್ ಇದೆ. ಓಕೆ, ಕ್ಲೆನ್ಸಿಂಗ್ಗೆ ಅಂತಲೇ ಮಾಡಿರುವಂಥ ಒಂದು ಸಾಲ್ಟ್ ಇದು. ಇದರ ಒಳಗಡೆ ಕ್ರಿಸ್ಟಲ್ಸ್ ಚಿಪ್ಸ್ ಇದೆ. ಓಕೆ, ಹಾಗಾಗಿ ಇದು ಕ್ಲೆನ್ಸಿಂಗ್ ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ಇವಾಗ ಇದು ಕೂಡ ನಾನು ಮ್ಯಾನಿಫೆಸ್ಟ್ ಮಾಡೋಕ್ಕೆ ಇಟ್ಕೊಂಡಿರುವಂತಹ ಒಂದು ಏನು ಹೇಳ್ಬೋದು, ಬಾಕ್ಸ್, ವಿಶ್ ಬಾಕ್ಸ್ ಅಂತ ಹೇಳ್ಬೋದು. ಇದು ವಿಶ್ ಕೇವು, ಇದು ವಿಶ್ ಬಾಕ್ಸು. ಇದು ಓಪನ್ ಮಾಡಿದ್ರೆ ಈ ಥರ ಇರುತ್ತೆ. ಇಲ್ಲಿ ಕನ್ನಡಿ ಇರುತ್ತೆ 4 ಮೂಲೆಗೂ, ಮಧ್ಯಕ್ಕೆ ಈ ಥರ ರೆಡ್ ಕಲರ್ ಇರುತ್ತೆ, ನೋಡ್ಬೋದು. ಆ್ಯಂಡ್ ಇದ್ರ ಒಳಗಡೆ ನಾನು ಇದು ಏನಿದೆ, ಇದೊಂದು ಕ್ರಿಸ್ಟಲ್ಲು, ಆಮೇಲೆ ಇದೊಂದು ಕ್ರಿಸ್ಟಲ್ಲು, ಆಮೇಲೆ ಸಕ್ಸಸ್ ಸ್ಟೋನ್ ಒಂದು, ಆ್ಯಂಡ್ ಇದ್ರೊಳಗಡೆ ಲವ್ ಬ್ರಾಸ್ಲೆಟ್ ಅಂದರೆ ಇದು ಟಂಬಲ್ ಸ್ಟೋನ್ ಬೇಕಾದರೂ ಇಡಿ ನೀವು, ಇಲ್ಲಾಂದರೆ ಬ್ರಾಸ್ಲೆಟ್ ಬೇಕಾದರೆ ಇಡ್ಬೋದು. ನಿಮ್ಮ ಹತ್ರ ಏನಿದೆ ಅದನ್ನು ಇಡ್ಬೋದು. ಇದು ರೋಸ್ ಕ್ವಾರ್ಟ್ಸ್. ಇದು 4 ಇಟ್ಟು ಇದ್ರೊಳಗಡೆ ನನಗೇನು ವಿಶ್ ಆಗಬೇಕೋ ಅದನ್ನು ಇಡ್ತೀನಿ. ಇಟ್ಬಿಟ್ಟು ಇದನ್ನ ಹೀಗೆ ಕ್ಲೋಸ್ ಮಾಡಿ ಇದಕ್ಕೆ ನಾನು ರೇಖೆ ಶಕ್ತಿನ ಕೊಡ್ತೀನಿ. ಸೊ ರೇಖೆ ಶಕ್ತಿ ಇದಕ್ಕೆ ಕೊಡೋದ್ರಿಂದ ತುಂಬ ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ. ಇದ್ರದ್ದೊಂದು ಬರೀ ಲವ್ ಮಾತ್ರ ಅಲ್ಲ, ನೀವು ಏನು ಮನಿನೂ ಅಟ್ರ್ಯಾಕ್ಟ್ ಮಾಡ್ಕೋಬೋದು. ಇದು ಇರೋದೇ ನಿಮ್ಮ ವಿಶನ್ನು ಕಂಪ್ಲೀಟ್ ಮಾಡೋದಕ್ಕೆ. ಇದು ವಿಶ್ ಬಾಕ್ಸ್ ಅಂತ, ಆ್ಯಂಡ್ ಮನಿ ಬಾಕ್ಸ್ ಅಂತಲೂ ಹೇಳ್ಬೋದು. ನಿಮ್ಗೆ ಯಾವ ವಿಶ್ ಇದೆ ಅದನ್ನು ನೀವು ಇದರೊಳಗಡೆ ಮ್ಯಾನಿಫೆಸ್ಟ್ ಮಾಡ್ಬೋದು. ಯಾಕೆ ಅಂದರೆ ದಿಸ್ ಈಸ್ ಪಿರಾಮಿಡ್ ಶೇಪಲ್ಲಿದೆ ನೋಡಿ. ಒಂದು ನಿಮಿಷ ತೋರಿಸ್ತೀನಿ. ಇದು ಪಿರಾಮಿಡ್ ಶೇಪಲ್ಲಿದೆ. ಸೊ ಹಾಗಾಗಿ ತುಂಬ ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ. ಇದು ವಿಶ್ ಬಾಕ್ಸ್ ಅಥವಾ ಮನಿ ಬಾಕ್ಸ್ ಅಂತಲೂ ನೀವು ಹೇಳ್ಬೋದು. ಮನಿನ ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋದಕ್ಕೆ ಏನಾದರೂ ತೊಂದರೆಗಳು ನಿಮಗಿದ್ರೆ ಇದನ್ನು ನೀವು ಪರ್ಚೇಸ್ ಮಾಡಿ ಇದರೊಳಗಡೆ ಮನಿ ಬಗ್ಗೆ ಅಫರ್ಮೇಷನ್ ಬರೆದು ಈ ಪೈರೈಟನ್ನು ಇದರೊಳಗಡೆ ಇಟ್ಟು ಆ್ಯಂಡ್ ನೀವು ಬರೆದಿರುವಂಥ ಅಫರ್ಮೇಷನ್ ಚೀಟಿನ ಇದರೊಳಗಡೆ ಇಟ್ಟರೆ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ವಿತ್ ಇದಕ್ಕೆ ಕನ್ನಡಿ ಇದೆ ಅಲ್ವಾ 4 ಸೈಡಲ್ಲಿ. ಸೊ ಅದು ಏನು ಇದು ಬಿಡುತ್ತೆ. ನೀವು ಒಂದು ಸರಿ ಅದನ್ನ ಮ್ಯಾನಿಫೆಸ್ಟ್ ಮಾಡಿದರೆ ಅದು ನಿಮಗೆ 4 ಪಟ್ಟು ಸಿಗುತ್ತೆ. ಸೊ ಹಾಗಾಗಿ ಇದು ವಿಶ್ ಬಾಕ್ಸ್, ಇದನ್ನು ತಗೊಂಡಿದ್ದೀನಿ. ಆ್ಯಂಡ್ ಇದು ಬಂದು ಪೆಂಡುಲಮ್ ಡೌಸಿಂಗ್ ಪ್ಲೇಟು. ಇದು ನಾನು ಪೆಂಡುಲಮ್ ಡೌಸಿಂಗ್ ಮಾಡುವಾಗ ಯೂಸ್ ಮಾಡ್ಕೊಳ್ತೀನಿ. ಆ್ಯಂಡ್ ಇದು ಬಂದು ಓಮ್ದೊಂದು ಇದು ಸಿಕ್ಕಿದೆ, ಅದನ್ನ ಇಟ್ಕೊಂಡಿದ್ದೀನಿ. ಆ್ಯಂಡ್ ದಿಸ್ ಈಸ್ ಏಂಜಲ್ ಕಾರ್ಡ್ದು ಡೆಕ್ಕು ಆ್ಯಂಡ್ ಟ್ಯಾರೋ ಡೆಕ್ಕು ಎರಡಿದೆ. ಆ್ಯಂಡ್ ನಾನು ಹೀಲಿಂಗ್ ಮಾಡುವಾಗ ಇದನ್ನು ತಾಳನ ತಗೊಳ್ತೀನಿ. ಆ್ಯಂಡ್ ಇದನ್ನು ಈ ಥರ ಸೌಂಡ್ಗೆ ನನಗೆ ಬೇಕಾಗುತ್ತೆ. ಆ್ಯಂಡ್ ಇದಿಷ್ಟ ಆಯಿತು, ಒಂದು 2 ಮಿನಿಟ್ಸ್. ಇವಾಗ ನಾನು ಇಲ್ಲೇನಿದೆ ಅಲ್ವಾ ಇದ್ರ ಬಗ್ಗೆ ಹೇಳ್ತೀನಿ. ಇದು ಕ್ಲಿಯರ್ ಕ್ವಾರ್ಟ್ಸು ಏನು ಕ್ಲಿಯರ್ ಕ್ವಾರ್ಟ್ಸ್ ಪೆಂಡುಲಮ್. ಇದನ್ನು ನಾನು ಪೆಂಡುಲಮ್ ಡೌಸಿಂಗ್ಗೆ ಅಂತ ಯೂಸ್ ಮಾಡ್ಕೊಳ್ತೀನಿ. ಆ್ಯಂಡ್ ಇದು ಅಮೆಥಿಸ್ಟ್ ಟವರ್ ಅಂತ ಹೇಳ್ತೇವೆ ಇದಕ್ಕೆ, ಈ ಕಟ್ಟಿಗೆ ಅಮೆಥಿಸ್ಟ್ ಟವರ್ ಅಂತ. ಇದನ್ನು ನಾನು ನನ್ನ ವಿಷನ್ನು ಬರೆದಾದ್ಮೇಲೆ ಅದ್ರ ಮೇಲೆ ಇದರಿಂದ ನಾನು ಮತ್ತೆ ಬರಿತೀನಿ. ಸೊ ಅದರಿಂದ ತುಂಬ ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ. ಅದು ಕೆಲವೊಂದು ಟೆಕ್ನಿಕ್ ಇದೆ, ಸೊ ಅದಕ್ಕೆ ಇದು ನನಗೆ ಯೂಸ್ ಆಗುತ್ತೆ. ಆ್ಯಂಡ್ ಇದು ಗೋಮತಿ ಟ್ರೀ ಅಂತ, ತುಂಬ ಚಿಕ್ಕದಿದೆ ಬಟ್ ತುಂಬ ಎಫೆಕ್ಟಿವ್. ಲಕ್ಷ್ಮಿನ ಬರಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಯಾರಿಗೆ ಅಮೌಂಟ್ ಪ್ರಾಬ್ಲಮ್ ಇದೆ ಅವರು ಈ ಒಂದು ಟ್ರೀನ ನೀವು ನಿಮ್ಮ ಹತ್ರ ಇಟ್ಕೊಳ್ಳೋದ್ರಿಂದ ಅಮೌಂಟ್ ಅನ್ಲಿಮಿಟೆಡ್ ಆಗಿ ನಿಮ್ಮ ಹತ್ರ ಬರ್ತಾ ಹೋಗುತ್ತೆ. ಆ್ಯಂಡ್ ಇದನ್ನು ತಗೊಂಡ್ಮೇಲೆ ನಾನು ಇಷ್ಟೆಲ್ಲ ಒಂದು ಕ್ರಿಸ್ಟಲ್ಸನ್ನು ನಾನು ತಗೊಂಡಿಲ್ಲ, ಅವರಾಗೆ ಬಂದಿದ್ದಾರೆ. ಇದು ಬಂದಮೇಲೆ ಆ ಎಲ್ಲ ಕ್ರಿಸ್ಟಲ್ಸು ನನ್ನ ಜೊತೆಗೆ ಬಂದರು ಅಂತ ಹೇಳ್ಬೋದು ನಾನು. ಆ್ಯಂಡ್ ಇದು ಸೆಲೆನೈಟ್ ಪ್ಲೇಟ್. ನಾನು ಇಷ್ಟೆಲ್ಲನೂ ಚಾರ್ಜ್ ಮಾಡಬೇಕು ಅಲ್ವಾ, ಬರೀ ಹುಣ್ಣಿಮೆ ದಿನವೇ ಮಾಡ್ಕೊಂಡು ಕೂತ್ಕೊಂಡ್ರೆ
ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಬರೀ ಇದನ್ನ ಕ್ಲೆನ್ಸ್ ಮಾಡೋದು, ಚಾರ್ಜ್ ಮಾಡೋದು ಇದೇ ಆಗುತ್ತೆ. ಸೊ ಹಾಗಾಗಿ ನಾನು ಸೆಲೆನೈಟ್ ಪ್ಲೇಟನ್ನು ಇಟ್ಕೊಂಡಿದ್ದೀನಿ. ಆ್ಯಂಡ್ ಸೆಲೆನೈಟ್ ಬ್ರಾಸ್ಲೆಟ್ ಕೂಡ ಇದೆ. ಆ್ಯಂಡ್ ಇದು ಬಂದು ಬಿಸಿನೆಸ್ ಟ್ರೇ ಅಂತ ನೋಡುವುದು ಈ ಥರ ಇದೆ. ಸೊ ಈ ಥರ ಇದರಲ್ಲಿ ಪೆರಿಡಾಟ್ ಇದೆ. ಓಕೆ, ದಿಸ್ ಇಸ್ ಪೆರಿಡಾಟ್. ಇದು ಮಲಕೈಟ್ ಚಿಪ್ಸ್ ಇದು. ಓಕೆ, ಚಿಪ್ಸ್ದು. ಆ್ಯಂಡ್ ಇದು ಗ್ರೀನ್ ಅವೆಂಚುರಿನ್ನು. ಸೊ ಈ ಥರ ಇದೆ. ಆ್ಯಂಡ್ ಇದನ್ನು ಈ ಥರ ಟ್ರೀನ ಇಡಬೇಕು. ಇದಕ್ಕೆ ಚಾರ್ಜ್ ಮಾಡೋ ಅವಶ್ಯಕತೆ ಇಲ್ಲ. ಗಿಡಕ್ಕೆ ಯಾರಾದರೂ ಚಾರ್ಜ್ ಮಾಡ್ತಾರಾ? ಸೊ ಅದೇ ಥರ ಇದೂ ನ್ಯಾಚುರಲ್ ಆಗಿನೇ ಇದು ಎನರ್ಜಿನ ಸಕ್ ಮಾಡಿಕೊಂಡು ನಮಗೆ ಎನರ್ಜಿನ ಮತ್ತೆ ವಾಪಸ್ ಕೊಡುತ್ತೆ. ಇದು ಟ್ರೀ, ಬಿಸ್ನೆಸ್ ಟ್ರೀ ಅಂತ ಇದ್ರ ಹೆಸರು. ಆ್ಯಂಡ್ ಇಲ್ಲೊಂದು ಬುದ್ಧ ಇದ್ದಾರೆ, ಇಲ್ಲೊಬ್ಬರು. ಇದನ್ನು ನೀವು ನೋಡ್ಬೋದು ಹೇಗಿದ್ದಾರೆ ಅಂದರೆ, ಅವರು ಈ ಕೈಯಲ್ಲಿ ಒಂದು ಏನೋ ಹಿಡ್ಕೊಂಡಿದ್ದಾರೆ. ಮತ್ತು ಇಲ್ಲಿ ಹಿಂದ್ಗಡೆ ಒಂದು ಚೀಲ ಪೋಟ್ಲಿ ಇದೆ. ಕೂತ್ಕೊಂಡಿದ್ದಾರೆ ಬುದ್ಧ. ಅದು ಆಮೆ ಅಲ್ಲ, ಇದು ಚೀನೀಸ್ದು ಒಂದು ಪ್ರಾಣಿ ಅನಿಸುತ್ತೆ ಇದು. ಬಟ್ ಇದು ಆಮೆ ಥರ ಕಾಣಿಸುತ್ತೆ. ಬಟ್ ಇದು ಫೇಸ್ ಬೇರೆ ಥರ ಇದೆ. ಅದು ಚೀನೀಸ್ದು, ಅದಕ್ಕೇನೋ ಒಂಥರ ಪ್ರಾಣಿಗೆ, ಅದು ನನಗೆ ಗೊತ್ತಿಲ್ಲ. ಇದು ಒಂದಿದೆ. ಆಮೇಲೆ ಟೈಗರ್ ಐ ಪಿರಾಮಿಡ್ಡು, ಇದು ಬ್ಲ್ಯಾಕ್ ಟರ್ಮಲಿನ್ ಪಿರಾಮಿಡ್ಡು. ಇದೆರಡು ನನಗೆ ತುಂಬ ಹೆಲ್ಪ್ ಮಾಡುತ್ತೆ ಹೀಲಿಂಗ್ ಮಾಡುವಾಗ, ಯಾಕಂದರೆ ನಂಗೆ ತುಂಬ ಎನರ್ಜಿ ಬೇಕು. ಸೊ ಹಾಗಾಗಿ. ಆ್ಯಂಡ್ ಇದು ಫೆಂಗ್ ಶೂಯಿ ವಾಸ್ತು ಕ್ರಿಸ್ಟಲ್ ಅಂತ. ಇದು ಫೆಂಗ್ ಶೂಯಿ ವಾಸ್ತು ಕ್ರಿಸ್ಟಲ್ ಅಂತ. ಇದನ್ನು ಹೀಗೆ ನೇತು ಹಾಕಬೇಕು. ಆ್ಯಂಡ್ ಇದು ಬಂದು ಸೆಲೆನೈಟ್ ಲ್ಯಾಂಪ್ ಅಂತ. ಓ ಮೈ ಗಾಡ್, ಇದು ಸೆಲೆನೈಟ್ ಲ್ಯಾಂಪ್ ಅಂತ. ಇದರಲ್ಲಿ ರೇಖಿ ಸಿಂಬಲ್ಸ್ ಬರೆದಿದೆ. ಇದನ್ನು ನೀವು ಯಾವ ರೂಮಲ್ಲಿ ಕೂತ್ಕೊಳ್ತೀರಾ, ಮೆಡಿಟೇಷನ್ ಯಾವ ರೂಮಲ್ಲಿ ಮಾಡ್ತೀರಾ, ಆ ರೂಮಲ್ಲಿ ನೀವು ಇದನ್ನು ಲೈಟ್ ಆನ್ ಆಗುತ್ತೆ. ಓಕೆ, ಇದನ್ನು ಪ್ಲಗ್ಗೆ ಹಾಕಿ ಲೈಟ್ ಆನ್ ಮಾಡಿಕೊಂಡು ನೀವು ಕೂತ್ಕೊಂಡು ಮೆಡಿಟೇಷನ್ ಮಾಡಿದ್ರೆ ನಿಮಗೆ ತುಂಬ ಬೇಗ ಎನರ್ಜಿ ಸಿಗುತ್ತೆ. ಯಾರಿಗೆ ಎನರ್ಜಿ ಫೀಲ್ ಆಗ್ತಿಲ್ಲ ರೇಖಿ ಸಿಂಬಲ್ಸ್ದು ಅನ್ನೋರು ಇದನ್ನ ಯೂಸ್ ಮಾಡಿಕೊಂಡ್ರೆ ನಿಮಗೆ ತುಂಬ ಬೇಗ ಎನರ್ಜಿ ಫೀಲ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ಸಿಂಬಲ್ಸ್ ಇದೆ. ಓಕೆ, ಚಕ್ರ ಸೇಕೆ ಹನ್ಸಶನಲ್ ಡೈಕೋಮಿಯೋ ಸಿಂಬಲ್ಸ್ ಇದೆ. ದಿಸ್ ಈಸ್ ಸೆಲೆನೈಟ್ ಲ್ಯಾಂಪ್ ಅಂತ ಕರಿತೀವಿ. ಆ್ಯಂಡ್ ಲಾಸ್ಟ್ ಒಂದು ಬಂದು ಇದು ಸಿಂಗಿಂಗ್ ಬೌಲು, ಬುದ್ಧ ಮೆಡಿಟೇಷನ್ ಬೌಲ್ ಅಂತಲೂ ಕರಿತೀವಿ. ಆ್ಯಂಡ್ ಒಳಗಡೆ ಬುದ್ಧದೊಂದು ಇದಿದೆ. ಆ್ಯಂಡ್ ಅವರು ತಮ್ಮ ಫಿಂಗರ್ನ ಮೇಲೆ ಮಾಡಿಕೊಂಡು ಕೂತಿದ್ದಾರೆ ನೋಡಿ. ಆ್ಯಂಡ್ ಇದರೊಳಗೆ ವಾಟರ್ ಹಾಕಿನೂ ನಾವು ಕ್ಲೆನ್ಸಿಂಗ್ ಮಾಡ್ಕೋಬೋದು. ಆ್ಯಂಡ್ ಇದನ್ನು ಕೂಡ ನಾನು ಕ್ಲೆನ್ಸಿಂಗಿಗೆ ಯೂಸ್ ಮಾಡ್ಕೊಳ್ತೀನಿ. ಆ್ಯಂಡ್ ಲಾಸ್ಟ್ ಒನ್ ಬಂದು ಇದು ನನಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡಿದೆ. ಒಂದು 2 ನಿಮಿಷ ನಾನು ಇದನ್ನೆಲ್ಲ ಹಿಂದೆ ಇಟ್ಬಿಟ್ಟು. ಲಾಸ್ಟ್ ಒನ್ ಬಂದು ಇದು ನನಗೆ ತುಂಬ ಹೆಲ್ಪ್ ಮಾಡಿದೆ. ಇದನ್ನು ಏನಂತ ಕರಿಬೇಕು ಅಂದರೆ ಪಿರಾಮಿಡ್ ಅಂತ ಕರೆಯೋದು, ವಾಸ್ತು ಪಿರಾಮಿಡ್ ಅಂತಲೂ ನೀವು ಕರಿಬೋದು. ಇದು ಯಾವ ಥರ ಇದೆ ಅಂದರೆ ಈ ಥರ ಇದೆ. 1 2 3 4 5 6 7 8 9 ಪಿರಾಮಿಡ್ ಇದೆ. ವಿತ್ ಇದು ಒಂದು ಪಿರಾಮಿಡ್ಡು, ಇದು ಕ್ಯಾಪ್ ಈ ಥರ ಇರುತ್ತೆ. ಇದು 10 ಪಿರಾಮಿಡ್ ಆಯಿತು. ಇವಾಗ ಒಂದು ಮೇನ್ ಪಿರಾಮಿಡ್ಡು, ಇದ್ರ ಕೆಳಗಡೆ 9 ಪಿರಾಮಿಡ್ಡು. ಇದನ್ನು ನೀವು ಇಲ್ಲಿ ಒಂದು ಥ್ರೆಡ್ನ ಕಟ್ಟಿ 4 ಕಡೆನೂ ಇದೆ, ಥ್ರೆಡ್ನ ಕಟ್ಟಿ ಅದನ್ನು ನೇತು ಹಾಕಿ ಅದ್ರ ಕೆಳಗಡೆ ನೀವು ಧ್ಯಾನ ಮಾಡಿದ್ರೆ ಎಷ್ಟು ಎನರ್ಜಿ ಫೀಲ್ ಆಗುತ್ತೆ ಅಂದರೆ ಓ ಮೈ ಗಾಡ್, ಅದು ಹೇಳೋದಕ್ಕೆ ಅಸಾಧ್ಯ, ಅಷ್ಟು ಎನರ್ಜಿ ಫೀಲ್ ಆಗುತ್ತೆ. ಆ್ಯಂಡ್ ಇದಿಷ್ಟು ನಿಮಗೆ ಕಟ್ಟೋದಕ್ಕಾಗೋದಿಲ್ಲ ಅಂದರೆ ಓನ್ಲಿ ಇದನ್ನು ನಿಮ್ಮ ತಲೆ ಮೇಲೆ ಹೀಗೆ, ಇದು ನಿಮ್ಮ ತಲೆ ಅಂದ್ಕೊಳ್ಳಿ, ಇದನ್ನು ಹೀಗಿಟ್ಟರು ಇದು ನಿಂತ್ಕೊಳ್ಳುತ್ತೆ. ಓಕೆ, ಈ ಕ್ಯಾಪು ನಿಂತ್ಕೊಳ್ಳುತ್ತೆ. ಇದನ್ನು ನೀವು ಇದೊಂದೇ ಇಟ್ಕೊಂಡು ಮೆಡಿಟೇಷನ್ ಮಾಡಿದ್ರು ನಿಮ್ಗೆ ಎನರ್ಜಿ ಸಿಗುತ್ತೆ. ಆ್ಯಂಡ್ ಇದಿಷ್ಟು ಇದು 9 ಪಿರಮಿಡು ವಿತ್ ಇದೊಂದು 10, ಇದು 10 ಪಿರಮಿಡ್ದು ಎನರ್ಜಿ ಎಷ್ಟಿರ್ಬೋದು ನೀವೇ ಯೋಚನೆ ಮಾಡ್ಕೊಳ್ಳಿ. ಆ್ಯಂಡ್ ಇದು ಬ್ಯಾಕ್ ಸೈಡಲ್ಲಿ
ಈ ಥರ ಕಾಪರಿಂದ ಮಾಡಿರ್ತಾರೆ. ಸೊ ಇದು ನಿಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದು ಸ್ವಲ್ಪ ಭಾರ ಇದೆ, ಇದು ಅಷ್ಟು ಭಾರ ಇಲ್ಲ. ಅದಕ್ಕೆ ಇದನ್ನು ನೇತು ಹಾಕಿದ್ರೆ ಇದ್ರ ಕೆಳಗಡೆ ಕೂತ್ಕೊಂಡು ನಾವು ಧ್ಯಾನ ಮಾಡಿದ್ರೆ 10 ಪಿರಾಮಿಡ್ದು ಎನರ್ಜಿ ನಮ್ಮಲ್ಲಿ ಪಾಸ್ ಆಗುತ್ತೆ. ಅದು ನಮಗೆ ಅನುಭವಕ್ಕೆ ಬರುತ್ತೆ. ಆ್ಯಂಡ್ ನಾವು ಏನೇ ಒಂದು ಹೀಲಿಂಗ್ ಮಾಡಿದ್ರೂ ನಮಗೆ ತುಂಬ ಬೇಗ ಅದು ರಿಸಲ್ಟ್ ಸಿಗುತ್ತೆ. ಇದಿಷ್ಟು ನಾನು ನನಗೋಸ್ಕರ ಯೂಸ್ ಮಾಡ್ಕೊಳ್ಳುವಂತಹ ಇದು ಕ್ರಿಸ್ಟಲ್ಸ್ ಆಗಿರ್ಬೋದು, ಪಿರಾಮಿಡ್ ಆಗಿರ್ಬೋದು, ಸ್ಟೋನ್ಸ್ ಆಗಿರ್ಬೋದು. ಆ್ಯಂಡ್ ಇನ್ನೊಂದು ಸ್ವಲ್ಪ ಇದೆ, ಆರ್ಡ್ರ್ ಮಾಡಿದ್ದೀನಿ, ಅದನ್ನು ಬಂದಿಲ್ಲ. ಬಂದಮೇಲೆ ಅದರ ಪರಿಚಯನೂ ಮಾಡಿಕೊಡ್ತೀನಿ. ಆ್ಯಂಡ್ ಯಾವುದಕ್ಕೆ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಹೇಳ್ತೀನಿ. ಆ್ಯಂಡ್ ಈ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಇಲ್ಲಾಂದರೆ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಯಾವ ಥರದ ವೀಡಿಯೋಸ್ ಬೇಕು ಅದ್ರ ಬಗ್ಗೆನೂ ನೀವು ನನಗೆ ಕಮೆಂಟಲ್ಲಿ ತಿಳಿಸ್ಬೋದು, ನಾನು ನಿಮಗೆ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು. ಇಷ್ಟೊತ್ತು ನೀವು ನನ್ನ ವಿಡಿಯೋ ನೋಡಿದ್ದಕ್ಕೆ. ಆಲ್ ದಿ ಬೆಸ್ಟ್. ಎಲ್ರಿಗೂ ಒಳ್ಳೆಯದಾಗಲಿ, ಇವತ್ತಿನ ದಿನ ಚೆನ್ನಾಗಿರಲಿ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.